ನಮಸ್ಕಾರ ಸ್ನೇಹಿತರೆ. ಒಬ್ಬ ನಟಿ ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ತನ್ನದೇ ಆದ ಗುರುತು. ಆದರೆ ವೈಯಕ್ತಿಕ ಜೀವನದಲ್ಲಿ ವಿವಾದಗಳ ಸರಮಾಲೆ. ಇದು ಪವಿತ್ರಾ ಲೋಕೇಶ್ ಅವರ ಸಂಪೂರ್ಣ ಕತೆ. ಕನ್ನಡದ ಹಿರಿಯ ನಟ ಮೈಸೂರು ಲೋಕೇಶ್ ಅವರ ಪುತ್ರಿಯಾಗಿ ಜನಿಸಿದ ಪವಿತ್ರಾ ಲೋಕೇಶ್ ಬಾಲ್ಯದಲ್ಲೇ ಅಭಿನಯದ ವಾತಾವರಣದಲ್ಲಿ ಬೆಳೆದರು. ಸಿನಿಮಾ ಅವರಿಗೆ ಹೊಸದೇನೂ ಅಲ್ಲ, ಆದರೆ ತಮ್ಮದೇ ಆದ ಹೆಸರು ಮಾಡಿಕೊಳ್ಳುವುದು ಸುಲಭವಿರಲಿಲ್ಲ. ಆರಂಭದಲ್ಲಿ ಸಣ್ಣ ಪಾತ್ರಗಳು, ನಂತರ ನಿಧಾನವಾಗಿ ಪ್ರಮುಖ ಪಾತ್ರಗಳು ಸಿಕ್ಕಿದವು. ಕನ್ನಡ ಚಿತ್ರರಂಗದಿಂದ ಶುರುವಾದ ಅವರ ಪಯಣ ತೆಲುಗು ಮತ್ತು ತಮಿಳು ಚಿತ್ರರಂಗಕ್ಕೂ ವಿಸ್ತರಿಸಿತು. ತಾಯಿ ಪಾತ್ರಗಳು, ಕುಟುಂಬ ಕಥೆಗಳು, ಇಂತಹ ಪಾತ್ರಗಳಲ್ಲಿ ಅವರು ನೈಸರ್ಗಿಕವಾಗಿ ನಟಿಸಿ ಜನರ ಮನಗೆದ್ದರು. ಅಮ್ಮ ಅಂದರೆ ಹೀಗಿರಬೇಕು ಅನ್ನಿಸುವಷ್ಟು ನೈಜ ಅಭಿನಯ. ಟಾಲಿವುಡ್ನಲ್ಲಿ ಅವರ ಡಿಮ್ಯಾಂಡ್ ಹೆಚ್ಚಾಗತೊಡಗಿತು. ಸಪೋರ್ಟಿಂಗ್ ರೋಲ್ ಅಂದರೆ ಮೊದಲು ನೆನಪಾಗುವುದು ಪವಿತ್ರಾ ಲೋಕೇಶ್. ಇಷ್ಟು ವರ್ಷಗಳ ಪರಿಶ್ರಮದ ಫಲವಾಗಿ ಪವಿತ್ರಾ ಲೋಕೇಶ್ ಅವರು ದೊಡ್ಡ ಮಟ್ಟದ ಆಸ್ತಿ ಕೂಡ ಸಂಪಾದಿಸಿದ್ದಾರೆ. ವರದಿಗಳ ಪ್ರಕಾರ ಅವರ ಒಟ್ಟು ಆಸ್ತಿ ಸುಮಾರು 70 ಕೋಟಿ ರೂಪಾಯಿಗಳು ಎಂದು ಹೇಳಲಾಗುತ್ತಿದೆ. ಬೆಂಗಳೂರಿನಲ್ಲಿ ಲಕ್ಸುರಿ ಅಪಾರ್ಟ್ಮೆಂಟ್ಗಳು, ಹೈದರಾಬಾದ್ನಲ್ಲಿ ಸ್ವಂತ ಮನೆ ಹಾಗೂ ಹಲವಾರು ಜಮೀನುಗಳು. ಕೇವಲ ನಟನೆಯಲ್ಲ, ಸರಿಯಾದ ಹೂಡಿಕೆಗಳ ಮೂಲಕ ಅವರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಂಡಿದ್ದಾರೆ. ಆದರೆ ಅವರ ಜೀವನದಲ್ಲಿ ದೊಡ್ಡ ತಿರುವು ಬಂದಿದ್ದು ನಟ ನರೇಶ್ ಅವರ ಪರಿಚಯದಿಂದ. ಸಮ್ಮೋಹನಂ ಸಿನಿಮಾದ ಸಮಯದಲ್ಲಿ ಪರಿಚಯ. ಆ ಪರಿಚಯ ಸ್ನೇಹವಾಗಿ ನಂತರ ಪ್ರೀತಿಯಾಗಿ ಬದಲಾಯಿತು. ಆದರೆ ಇಲ್ಲಿ ಶುರುವಾಯಿತು ವಿವಾದ. ಈಗಾಗಲೇ 3 ಮದುವೆಗಳು ಆಗಿದ್ದ ನರೇಶ್ ಪವಿತ್ರ ಜೊತೆ ಸಂಬಂಧ ಹೊಂದಿದ್ದು ಸಮಾಜದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಇದು ನಿಜವಾದ ಪ್ರೀತಿಯ ಅಥವಾ ಆಸ್ತಿಗಾಗಿ ಮದುವೆಯ? ಮೈಸೂರಿನ ಒಂದು ಘಟನೆ ಈ ಸಂಬಂಧವನ್ನು ದೇಶದ ಮಟ್ಟದಲ್ಲಿ ವೈರಲ್ ಮಾಡಿತು. ಹೋಟೆಲ್ ರೂಮ್ನಲ್ಲಿ ಇದ್ದಾಗ ನರೇಶ್ ಅವರ ಪತ್ನಿ ರಮ್ಯಾ ರಘುಪತಿ ಅಲ್ಲಿ ಬಂದು ನೇರವಾಗಿ ಎದುರಿಸಿದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದವು. ಈ ವಿವಾದಾತ್ಮಕ ಪ್ರೇಮಕಥೆಯನ್ನು ಆಧರಿಸಿ ಮಳ್ಳಿ ಪೆಳ್ಳಿ ಸಿನಿಮಾ ಕೂಡ ನಿರ್ಮಾಣವಾಯಿತು. ಇದರಲ್ಲೂ ಇವರಿಬ್ಬರೂ ನಟಿಸಿ ಮತ್ತಷ್ಟು ಚರ್ಚೆಗೆ ಕಾರಣರಾದರು. ನರೇಶ್ ಬಗ್ಗೆ ಹೇಳೋದಾದರೆ ಅವರು ದಿವಂಗತ ನಟಿ ವಿಜಯ ನಿರ್ಮಲಾ ಅವರ ಪುತ್ರ. ಅವರ ಹೆಸರಿನಲ್ಲಿ ಸುಮಾರು 1,000 ಕೋಟಿ ಆಸ್ತಿ ಇದೆ ಹೇಳಲಾಗುತ್ತದೆ. ಒಬ್ಬ ನಟಿಯಾಗಿ ಯಶಸ್ಸು, ಆದರೆ ವ್ಯಕ್ತಿಗತ ಜೀವನದಲ್ಲಿ ವಿವಾದಗಳು. ಪವಿತ್ರಾ ಲೋಕೇಶ್ ಅವರ ಕಥೆ ಯಶಸ್ಸು ಮತ್ತು ವಿವಾದಗಳ ಮಿಶ್ರಣ. ನಿಮ್ಮ ಅಭಿಪ್ರಾಯ ಏನು? ಇದು ನಿಜವಾದ ಪ್ರೀತಿಯ? ಇದು ನಿಜವಾದ ವಿವಾದಾತ್ಮಕ ನಿರ್ಧಾರವಾ? ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಂಥ ಕಥೆಗಳಿಗಾಗಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.